ಹಾಯ್ ಯಾರ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ತುಂಬ ದಿನ ಆದಮೇಲೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಗೆ ನಮ್ಮ ಪಾಪುಗೆ 5 ಮಂತ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಮತ್ತು ಹೇಗೆ ಮಾಡಿದ್ದೀವಿ ಅಂತ ಹೇಳ್ತೀನಿ. ಇವತ್ತು ನಮ್ಮ ಪಾಪುಗೆ 5 ಮಂತ್ ಫೋಟೋಶೂಟನ್ನು ರೈತನ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಏನೇನೆಲ್ಲ ಬೇಕು ಸಾಮಗ್ರಿಗಳು ಅದನ್ನೆಲ್ಲ ನಾನು ಹಸ್ಬೆಂಡ್ಗೆ ತರಿಸ್ಕೊಂಡಿದ್ದೆ. ಮಾಮೂಲಿ ಡ್ರಾಯಿಂಗ್ ಶೀಟು ಮತ್ತೆ ಪೇಂಟಿಂಗ್ ಎಲ್ಲ ತರಿಸ್ಕೊಂಡಿದ್ದೆ. ನನ್ ಪ್ಲಾನ್ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ಮೇಲೆ ಸಿಂಪಲ್ ಆಗಿ ಸೂರ್ಯ ಕೆಳಗಡೆ ಪಕ್ಷಿ ಹಾರಾಡೋದು, ಕೆಳಗಡೆ ಮಾಮೂಲಿ ಹೊಲಗದ್ದೆ ಈ ತರ ಇರ್ಬೇಕು ಅಂತ ನನ್ನ ಆಸೆ ಇತ್ತು. ಇವತ್ತಂತೂ ನನ್ನ ಪ್ಲಾನ್ ಎಲ್ಲ ಉಲ್ಟಾ. ನಾನು ಅನ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು. ಮತ್ತೆ ಇವತ್ತು ನನ್ ಮಗ ಯಾಕೋ ಇವತ್ತು ನನ್ ಕೈನೇ ಬಿಡ್ತಾ ಇರ್ಲಿಲ್ಲ. ತುಂಬಾ ಹಠ ಮಾಡ್ತಿದ್ದ. ಆಮೇಲೆ ಏನೇ ಆಟ ಸಾಮಾನು ಕೊಟ್ರು ಆಟ ಆಡ್ತಾ ಇರ್ಲಿಲ್ಲ. ಆಮೇಲೆ ಇನ್ನೇನ್ ಮಾಡೋದು, ಬಿಡು ಮಧ್ಯಾಹ್ನ ಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಸುಮ್ನೆ ಆಗೋದೆ. ಆಮೇಲೆ ಮೀಶೋದಲ್ಲಿ ಒಂದು ಪಾರ್ಸಲ್ ನ ಬುಕ್ ಮಾಡಿದೆ. ಅದನ್ನ ನನ್ನ ಹಸ್ಬೆಂಡ್ ಇಸ್ಕೊ ಬಂದ್ರು. ಸದ್ಯ ಇದಾರು ಬಂತಲ್ಲ, ಇದನ್ನ ಆಟ ಕೊಟ್ಬಿಟ್ಟು ನಾನ್ ಪಡೆದು ನನ್ ಕೆಲಸ ಮುಗಿಸ್ಕೊಬಿಡೋಣ ಅಂತ ನಾನ್ ಪ್ಲಾನ್ ಮಾಡ್ಕೊಂಡೆ. ಅಲ್ಲಿ ಏನಾಗಿದೆ ಅಂದ್ರೆ, ಅವ್ರು ಶೆಲ್ಲೇ ಕೊಟ್ಟಿಲ್ಲ, ಬರೀ ಆಟ ಸಾಮಾನು ಕೊಟ್ಟಿದ್ದಾರೆ. ಅದಕ್ಕೆ ಶೆಲ್ ಹಾಕಕ್ಕೆ ಶೆಲ್ಲೇ ಕೊಟ್ಟಿರ್ಲಿಲ್ಲ. ಆಮೇಲೆ ನಮ್ಮ ಮನೆಯವರು ಅಂಗಡಿಗೆ ಹೋಗಿ ಶೆಲ್ ತಂದು ಮತ್ತೆ ಅದೆಲ್ಲ ಫಿಕ್ಸ್ ಮಾಡಿ ಬಿಟ್ರು. ಆಮೇಲೆ ನಮ್ಮ ಪಾಪು ಅದ್ರಲ್ಲಿ ಆಟ ಆಡಕ್ ಶುರು ಮಾಡ್ದ. ಇನ್ನು ಅವನು ಆಟ ಆಡೋಷ್ಟ್ರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಪೇಂಟ್ ಮಾಡ್ಕೊಬಿಡೋಣ ಅಂತ ಹೇಳಿ ಪೇಂಟ್ ಮಾಡ್ತಾ ಇದ್ದೆ. ಆಮೇಲೆ ಅವನಿಗೂ ಅದು ಬೇಜಾರಾಗೋಯ್ತೇನೋ, ಅದಕ್ಕೆ ಇಂಟ್ರೆಸ್ಟೇ ಕೊಡ್ಲಿಲ್ಲ ನಮ್ಮ ಪಾಪು. ನಮ್ಮ ಮನೆಯವರು ಸರಿ ಬಿಡು, ನಾನು ಫ್ರೀ ಇದ್ದೀನಿ, ನಾನೇ ಕರ್ಕೋತೀನಿ, ಅದೇನೋ ಮಾಡ್ಕೊಂಡು ನೀನು ಅಂತ ಹೇಳಿ ಪಾಪುನ ಅವ್ರೇ ಆಟಾಡಿಸ್ತಾ ಇದ್ರು. ನಮ್ಮ ಪಾಪು ಹಿಂಗೆ ಗೊತ್ತಾ, ಈ ಪೌಡರು ಮತ್ತೆ ಬಾಡಿ ಲೋಷನ್ ಬಾಕ್ಸ್ ಇರ್ತಾವಲ್ಲ, ಅಂತ ಡಬ್ಬಿಗಳು ಅಂತವ್ರಲ್ಲಿ ಇವನು ಚೆನ್ನಾಗ್ ಆಟ ಆಡ್ತಾನೆ. ಈ ತರ ಏನಾದ್ರು ಆಟ ಸಾಮಾನು ತಗೊಂಡ್ರೆ ಅದ್ರಲ್ಲೇ ಆಟ ಆಡಲ್ಲ. ಇಂತ ಆಟ ಸಾಮಾನುಗಳೆಲ್ಲ ಇಂಟ್ರೆಸ್ಟ್ ಕಡಿಮೆ ನಮ್ಮ ಪಾಪುಗೆ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಆಟ ಸಾಮಾನಲ್ಲಿ ಸೌಂಡ್ ತುಂಬಾ ಹೆವಿ ಸೌಂಡ್ ಇತ್ತು. ನಮ್ಗೇನೆ ಆ ಸೌಂಡ್ ಕೇಳಿದ್ರೆ ಒಂಥರ ಇರಿಟೇಷನ್ ಆಗ್ತಾ ಇತ್ತು. ಅದಕ್ಕೆ ನಮ್ಮ ಮನೆಯವರು ಕೆಲಸ ಮಾಡೋಣ, ಇದನ್ನ ಓಪನ್ ಮಾಡ್ಬಿಟ್ಟು ನಾನು ಸೌಂಡ್ ಬರ್ಬಾರ್ದು ಆತರ ಮಾಡ್ತೀನಿ ಅಂತ ಹೇಳಿ ಅದನ್ನ ಓಪನ್ ಮಾಡಿ ಸೌಂಡ್ ಬರ್ಬಾರ್ದು ಹಂಗ್ ಮಾಡಿದ್ರು. ನೋಡಿ, ಈ ತರ ಹೆವಿ ಸೌಂಡ್ ಬರ್ತಿದ್ದಕ್ಕೆ ಆಫ್ ಮಾಡ್ಬಿಟ್ರು. ಆಮೇಲೆ ನಮ್ಮ ಪಾಪನು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಅವನು ಮಲಗಿಸ್ಬಿಟ್ಟೆ. ಅವನು ಮಲ್ಕೊಂಡ. ಆಮೇಲೆ ನಾನು ಸ್ವಲ್ಪ ಪೇಂಟಿಂಗ್ ಮಾಡ್ಕೊಳ್ಳೋಣ ಅಂತ ಅವನ್ನ ತೊಡೆ ಮೇಲೆ ಇಟ್ಕೊಂಡು ಪೇಂಟ್ ಮಾಡ್ತಾ ಇದೀನಿ. ಅಷ್ಟ್ರಲ್ಲಿ ಮತ್ತೆ ಎದ್ಬಿಟ್ಟ ತೊಡೆ ಮೇಲೆನೆ. ಆಮೇಲೆ ನಮ್ಮ ಮನೆಯವರು ಸರಿ ಕೊಡು, ನಾನೇ ಪೇಂಟ್ ಮಾಡ್ಕೊಡ್ತೀನಿ, ನೀನ್ ಕರ್ಕೊಂಡ್ ಕೂತ್ಕೋ, ಅವ್ನ್ ಬಿಡಲ್ಲ ನಿನ್ನ ಅಂತ ಹೇಳಿ ಅವ್ರು ಇಸ್ಕೊಂಡು ಅವ್ರು ಸ್ವಲ್ಪ ಪೇಂಟ್ ಮಾಡ್ಕೊಟ್ರು. ಪೇಂಟ್ ಮಾಡೋ ಅಷ್ಟ್ರಲ್ಲಿ ನಾನು ಸ್ವಲ್ಪ ಮೀಶೋ ಪ್ರಾಡಕ್ಟ್ ಇತ್ತು, ತೋರ್ಸೋಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ಅವರು ಪೇಂಟ್ ಮಾಡ್ತಾ ಇದ್ದಾರೆ. ಅವ್ರು ಪೇಂಟ್ ಮಾಡೋ ಅಷ್ಟರಲ್ಲಿ ನಾನು ಸ್ವಲ್ಪ ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ. ಅದು ಬಂದಿದೆ. ಅದು ಹೆಂಗಿದೆ ಅಂತ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು. ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ನಾನು ಸಪ್ರೇಟ್ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆಟ ಸಾಮಾನೇ ತೋರಿಸ್ಬಿಡ್ತೀನಿ. ನೋಡಿ, ಪಾಪುಗೆ ನೆಕ್ ಎಕ್ಸಸೈಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಇದು ಸೌಂಡ್ ಆಫ್ ಮಾಡಿದ್ರು ಕೂಡ ಸ್ವಲ್ಪ ಸೌಂಡ್ ಬರುತ್ತೆ, ಆದರೂ ಆಟ ಆಡ್ಬೋದು. ಬಟ್ ಹೆವಿ ಸೌಂಡ್ ಇಲ್ಲ. ಪಾಪಗೆ ನೆಕ್ ಎಕ್ಸಸೈಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪು ಅಂತಲೇ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಫೋಟೋ ಆಲ್ಬಮ್ ಮಾಡಿಸ್ಕೊಂಡಿದ್ದೆ. ಇದು ನನ್ನ ಸೀಮಂತದ್ದು ಫೋಟೋಸ್ಗಳಿತ್ತು, ಅದನ್ನು ಆಲ್ಬಮ್ ಮಾಡಿಸ್ಕೊಂಡಿದ್ದೆ ನಾನು. ತುಂಬಾ ವರ್ತ್ ಅಂತ ಹೇಳ್ಬೋದು. ನಾನು ಒಂದು 120 130 ಕೊಟ್ಟಿದ್ದೀನಿ ಅಷ್ಟೇ. ಯೂಸ್ಫುಲ್ ಆಗಿದೆ. ಮತ್ತು ನನಗೆ ಡೈರಿ ಬರೆಯೋದಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಡೈರಿನೂ ಕೂಡ ಬುಕ್ ಮಾಡ್ಕೊಂಡಿದ್ದೆ. ನಾನು ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ನನಗೆ ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ ಅಂತೇಳಿ ನಾನು ಪರ್ಪಲ್ ಕಲರ್ ಡೈರಿನೇ ತರಿಸ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಏನಾದರೂ ಸ್ಪೆಷಲ್ ತಿಂಡಿ ಮಾಡಿದಾಗ ಅಥವಾ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಪ್ಲೇಟ್ಗಳು ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಗೆಸ್ಟ್ಗಳು ಬಂದರೆ ಇಂಥದ್ರಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಅದಕ್ಕೆ ಇಷ್ಟ ಆಯಿತು. ಅದಕ್ಕೆ ಈ ಪ್ಲೇಟ್ನು ಕೂಡ ತರಿಸ್ಕೊಂಡಿದ್ದೀನಿ. ಇದು ಕೂಡ ಇವತ್ತೇ ಬಂತು. ಮತ್ತು ಏನಪ್ಪ ಅಂತ ಹೇಳಿದ್ರೆ, ನಾನು ನಮ್ಮ ಪಾಪುದು 3D ಕಾಸ್ಟಿಂಗ್ ಮಾಡಿದ್ನಲ್ವ, ಅದೇ ಥರ ನನಗೆ ರೆಸಿನ್ ವರ್ಕ್ ಮಾಡಬೇಕು. ಇವಾಗ ಅಂಬಲಿಕಲ್ ಕಾರ್ಡು, ಮತ್ತು ನಂದು UPT ಕಿಟ್ಟು, ಮತ್ತು ಪಾಪುದು ಕೈಗೆ ಹಾಕೋದು ಅವಳ ಅದೆಲ್ಲ ಹಾಕಿ ರೆಸಿನ್ ವರ್ಕ್ ಬರುತ್ತಲ್ಲ, ಆ ಥರ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ರೆಸಿನ್
ಬೇಕಾಗಿರೋಂಥ ವಸ್ತುಗಳನ್ನ ಕೂಡ ಬುಕ್ ಮಾಡ್ಕೊಂಡಿದ್ದೆ. ಇದು ಕೆಳಗಡೆ ಎರಕೆ ಉಯ್ಕೊಳ್ಳೋದಕ್ಕೆ ಇದು ರೀಸನ್ ವರ್ಕ್ಗೆ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಶೇಪು ನನಗೆ ಇಷ್ಟ ಆಯಿತು. ಬೇಕು ಅಂದರೆ ಆ ಶೇಪಲ್ಲೆಲ್ಲ ಸಿಗುತ್ತೆ, ನನಗೆ ಈ ಶೇಪ್ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ನೋಡಿ ನಮ್ಮ ಪಾಪದ್ದು ಯಾವ ಮಂತು ಮತ್ತು ಡೇಟು ಮತ್ತು ಲಾಟ್ ಸಿಂಬಲ್ಲು ಅದೆಲ್ಲ ಬಂದಿದೆ. ನಾನು ರೀಸನ್ ವರ್ಕ್ನು ಮಾಡ್ತೀನಿ, ಅದು ಹೆಂಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇದು ಕೂಡ ಬುಕ್ ಮಾಡ್ಕೊಂಡಿರೋದು. ಮತ್ತು ರೆಸಿನ್ ಬರುತ್ತಲ್ಲ ನೋಡಿ, 100 ml ರೆಸಿನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿರೋದು. ಮತ್ತು ನಮ್ಮ ಪಾಪಿಗೆ ಯೂಸ್ ಆಗೋದಕ್ಕೆ ನೋಡಿ ಫೀಡಿಂಗ್ ಬಾಟಲು ಸ್ಟೀಲ್ದು. ಮತ್ತು ನಮ್ಮ ಪಾಪಿಗೆ ನೆಕ್ಸ್ಟ್ 6 ಮಂತ್ ಕಂಪ್ಲೀಟ್ ಆದರೆ ಸಾಲಿಡ್ ತಿನ್ನಿಸೋದಕ್ಕೆ ಯೂಸ್ ಆಗುತ್ತೆ ಇದು. ನೋಡಿ ಇದು ಒಳಗಡೆ ಸಿರ್ಲೆಕ್ಸು ಅಥವಾ ರಾಗಿ ಸರಿ ಅದೇನಾದರೂ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನೋಡಿದಿದೆ. ಇದು ಕೂಡ ತುಂಬ ಸಾಫ್ಟಾಗಿದೆ, ಪಾಪು ಬಾಯಿಗೆ ಏನು ಎಫೆಕ್ಟ್ ಆಗೋಲ್ಲ, ಇದರಲ್ಲಿ ತಿನ್ನಿಸ್ಬೋದು. ಅದಕ್ಕೆ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ ಫ್ರೂಟ್ಸ್ ಬೇಕಿದ್ರೆ ಫ್ರೂಟ್ಸ್ಗಳನ್ನೂ ಹಾಕಿ ನಾವು ಪಾಪುಗೆ ತಿನ್ನಿಸ್ಬೋದು. ಇದು ಕೂಡ ಬಂದಿದೆ. ಮತ್ತು ಟಂಗ್ ಕ್ಲೀನರು ಬಂದಿದೆ, ಬಟ್ ಎಲ್ಲೂ ಎತ್ತಿಟ್ಬಿಟ್ಟಿದ್ದೀನಿ. ಇದನ್ನು ಕೂಡ ವರ್ತು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 180 200 ಒಳಗಡೆ ಕೊಟ್ಟಿದ್ದೀನಿ. ಹಿಂಗೆ ಹೇಳ್ಬೇಕು ಅಂದರೆ ನಮ್ಮ ರೂಮ್ ತುಂಬ ಬರೀ ಮೀಶೋ ಪ್ರಾಡಕ್ಟ್ಗಳೇ ತುಂಬ ಐತೆ. ನಾನು ಅದಕ್ಕೆ ಸುರಿದಿರೋ ದುಡ್ಡು ಯಾವುದಕ್ಕೂ ಸುರಿದಿಲ್ಲ, ಅಷ್ಟು ಸುರಿದಿದ್ದೀನಿ. ನಮ್ಮ ಮನೆಯವ್ರು ಬೈತಾನೆ ಇರ್ತಾರೆ, ಆದರೂ ಬುಕ್ ಮಾಡ್ಕೊಂಡು ತರಿಸ್ಕೊಳ್ತಾನೆ ಇರ್ತೀನಿ. ತುಂಬ ಬುಕ್ ಮಾಡಿದ್ದೀನಿ. ಇದು ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಾನು ವಿಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮನೆಯವರು ಪೇಂಟ್ ಎಲ್ಲ ಮಾಡಿ ಮುಗಿಸಿದ್ರು. ಆಮೇಲೆ ಸರಿ ಅಂತೇಳಿ ಅದನ್ನೆಲ್ಲ ಎತ್ತಿಟ್ಟು ಊಟ ಮಾಡ್ಕೊಂಡು ಫೋಟೋ ತಗೊಳ್ಳೋಣ ಅನ್ಕೊಂಡು ಬಂದ್ವಿ. ನಾನು ಹೆಂಗಿದ್ರು ಪ್ಲೇಟ್ಗಳು ಬಂದಿತ್ತಲ್ಲ, ಪ್ಲೇಟ್ ಒಳಗಡೆ ದವಸ ಧಾನ್ಯಗಳನ್ನೆಲ್ಲ ಇಟ್ಟು ಅದ್ರಲ್ಲಿ ಮಾಡೋಣ ಅಂತ ನಾನು ಅನ್ಕೊಂಡೆ. ಆಮೇಲೆ ಪ್ಲೇಟ್ ಇಡೋದಕ್ಕೆ ಜಾಗ ಸಾಕಾಗ್ಲಿಲ್ಲ, ಯಾಕಂದ್ರೆ ಕೆಳಗಡೆ ಹುಲ್ಲು, ಮೇಲ್ಗಡೆ ಸೂರ್ಯ, ಮತ್ತೆ 5 ಅಂತ ಬೇರೆ ಬರೀಬೇಕಾಗಿತ್ತು, ನನ್ನ ಮಗನೂ ಮಲಗಿಸ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಜಾಗ ಅಡ್ಜಸ್ಟ್ ಆಗುತ್ತೆ ಅಂತ ಅನಿಸ್ಲಿಲ್ಲ. ಆಮೇಲೆ ಸರಿ ಅದಕ್ಕೆ ಬೇಡ, ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡೋದ್ರಾಯ್ತು ಅಂತ ಹೇಳಿ ಅದನ್ನ ತೆಗೆದು ಸಿಂಪಲ್ ಆಗಿ ಈ ತರ ಫೋಟೋಶೂಟ್ ನ ಮಾಡಿದೀವಿ. ನಮ್ ಪುಟ್ಟ ರೈತ ಯಾರಿಗೆಲ್ಲ ಇಷ್ಟ ಆದ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.